ವೀಕ್ಷಕರೇ, ವಾರಕ್ಕೊಂದು ತಾಣ. ನಿಮಗೆಲ್ಲರಿಗೂ ಸುಖಕರ ಪ್ರಯಾಣದ ಉದ್ದೇಶ ನಮ್ಮ ತಾಣ ಯಾನ ತಂಡದ್ದು. ಈ ಉದ್ದೇಶದಿಂದ ಹೊರಟ ನಾವು ನಮ್ಮ ವೀಕ್ಷಕರನ್ನು ಇಂದು ಒಂದು ದಿನದ ಸೂಪರ್ ಪ್ರವಾಸಕ್ಕೆ ಕರೆದೊಯ್ಯಲು ಸಿದ್ಧವಾದೆವು. ಬೆಂಗಳೂರಿನ ಬ್ಯುಸಿ ಲೈಫ್ ಎಲ್ಲವನ್ನೂ ದಾಟಿ ತುಮಕೂರು ರಸ್ತೆಯ ದಾಬಸ್ಪೇಟೆಯಲ್ಲಿ ಕೊರಟಗೆರೆ ಮಾರ್ಗವಾಗಿ ಬಂದರೆ ಎಡಕ್ಕೆ ದೇವರಾಯನ ದುರ್ಗದ ಸ್ವಾಗತ ದ್ವಾರ ಸಿಗುತ್ತದೆ. ಅಂದಹಾಗೆ ನಿಮಗೆಲ್ಲ ಈಗಾಗಲೇ ತಿಳಿದಿರಬೇಕಲ್ಲ, ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವ ರುದ್ರ ರಮಣೀಯ ಪ್ರಕೃತಿಯ ಸೊಬಗಿನ ಸುಂದರ ಸ್ಥಳವೇ ದೇವರಾಯನ ದುರ್ಗ. ಬೆಂಗಳೂರಿನಿಂದ ಸುಮಾರು 65 ಕಿಲೋಮೀಟರ್ ದೂರ ಇರುವ ಈ ಗಿರಿಧಾಮಕ್ಕೆ ಸಾರಿಗೆ ವ್ಯವಸ್ಥೆ ಇದ್ದು, ಸ್ವಂತ ವಾಹನಗಳಿಂದ ಬಂದವರಿಗೆ ಉತ್ತಮ ರಸ್ತೆ ವ್ಯವಸ್ಥೆ ಇದೆ. ಸರ್ಪದ ಆಕಾರದಲ್ಲಿ ಮಲಗಿರುವ ರಾಕ್ ರಸ್ತೆ, ಮುಗಿಲೆ ಧರೆಗೆ ಇಳಿದಂತೆ ಭಾಸವಾಗುವ ಮೋಡಗಳು, ಅಕ್ಕಪಕ್ಕದಲ್ಲಿ ಸಾಗಿದಷ್ಟು ಸುಂದರ ಎನಿಸುವ ವನರಾಶಿ ಎಲ್ಲವೂ ಸುಂದರ, ಮನೋಹರ ಬಯಲು ಸೀಮೆಯಲ್ಲಿ ಅಡಗಿ ಕುಳಿತ ಮಲೆನಾಡಂತೆ ಭಾಸವಾಗುತ್ತದೆ. ಸುಂದರ ದೇವರಾಯನ ದುರ್ಗ ಪ್ರಾಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಪ್ರಖ್ಯಾತಿ ಪಡೆದ ಸ್ಥಳ. ದೇವರಾಯನ ದುರ್ಗವು ಸಮುದ್ರ ಮಟ್ಟದಿಂದ 3940 ಅಡಿ ಎತ್ತರದಲ್ಲಿದೆ. ಆ ಕಾರಣಕ್ಕೆ ಬಿಸಿಲಿನ ಝಳವನ್ನು ಮೀರಿಸುವಂತೆ ತಂಪಾದ ಹವ ನಮ್ಮನ್ನು ಆಕರ್ಷಿಸುತ್ತದೆ. ದೇವರಾಯನ ದುರ್ಗಕ್ಕೆ ಕರಿಗಿರಿ ಕ್ಷೇತ್ರವೆಂಬ ಮತ್ತೊಂದು ಹೆಸರು ಸಹ ಇದೆ. ಈ ಕ್ಷೇತ್ರಕ್ಕೆ ಕರಿಗಿರಿ ಕ್ಷೇತ್ರ ಎಂದು ಹೆಸರು ಬರಲು ಹಲವಾರು ಕಾರಣಗಳಿದ್ದು, ಅವುಗಳನ್ನು ಉಲ್ಲೇಖಿಸಲಾಗಿದೆ. ಇಲ್ಲಿನ ಬೆಟ್ಟದ ಬಂಡೆಗಳು ಕಪ್ಪು ಬಣ್ಣದಲ್ಲಿ ಕಾಣುವುದರಿಂದ ಕರಿ ಎಂದರೆ ಕಪ್ಪು, ಗಿರಿ ಎಂದರೆ ಬೆಟ್ಟ ಎಂಬ ಎರಡು ಪದದಿಂದ ಕರಿಗಿರಿ ಆಯಿತೆನ್ನುತ್ತಾರೆ. ಒಂದು ದಿಕ್ಕಿನಿಂದ ಈ ಬೆಟ್ಟ ಆನೆಯ ಅಂದರೆ ಕರಿಯ ಆಕಾರದಲ್ಲಿ ಕಾಣುವುದರಿಂದ ಕರಿಗಿರಿ ಬೆಟ್ಟ ಎಂಬ ಹೆಸರು ಬಂದಿರಬಹುದೆಂಬ ಕಥೆಯೂ ಇದೆ. ಇದಲ್ಲದೆ ಇನ್ನೂ ಹಲವಾರು ಕಥೆಗಳು ಈ ಹೆಸರಿಗೆ ಸಮರ್ಥನೆಯಾಗಿ ಮೂಡಿಬರುತ್ತವೆ. ಇದು ಸುಮಾರು 5000 ವರ್ಷದಿಂದ ಇತಿಹಾಸ. ಇದು ದೇವರಾಯನ ದುರ್ಗ ಅಂತ. ಇದಕ್ಕೆ ಮೊದಲು ಕರಿಗಿರಿ ಅಂತ ಹೆಸರಿತ್ತು. ಶ್ರೀರಾಮ, ಲಕ್ಷ್ಮಣ, ಸೀತಾದೇವಿ ಅವಾಗ ವನವಾಸ ಪೀರಿಯಡ್ನಲ್ಲಿ ಬಂದಿರ್ತಾರೆ. ಇಲ್ಲಿಗೆ ಬಂದಾಗ ಇಲ್ಲಿ ಮಲಗಿದ್ಬೇಕಾದ್ರೆ ನೈಟು ಸೀತಾದೇವಿ ತೊಡೆ ಮೇಲೆ ಶ್ರೀರಾಮಚಂದ್ರ ಮಲಗಿರ್ತಾರೆ. ಆವಾಗ ಕಾಕಾಸುರ ಅನ್ನೋ ರಾಕ್ಷಸ ಬಂದು ಅದನ್ನು ಶ್ರೀರಾಮನ್ನ ತೊಡೆ ಕುಕ್ಕಿ ರಕ್ತ ಬರೋಂಗೆ ಮಾಡ್ತಾನೆ. ತಣ್ಣಗಾಗ್ತಾ ಇರ್ತದೆ. ಆವಾಗ ರಾಮಚಂದ್ರ ಎದ್ಬಿಟ್ಟು ಏನು ಇದು ಅಂತ ನೋಡಿದಾಗ ಕಾಕಾಸುರ ಅನ್ನೋ ರಾಕ್ಷಸ ವಾರ ಹೋಗ್ಬಿಡ್ತಾನೆ. ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಒಂದು ಹುಲ್ಲು ದರ್ಬೆ ತಗೊಂಡು ಮಂತ್ರಿಸಿ ಬಿಟ್ಬಿಡ್ತಾನೆ. ಆವಾಗ ಕಾಕಾಸುರನಿಗೆ ಎಲ್ಲೋದ್ರೂ ಬಿಡಲ್ಲ, ಕಣ್ಣು ಕುಕ್ಕಿ ಇದಾಗುತ್ತದೆ. ಆದರೆ ಈ ಪ್ರದೇಶದಲ್ಲಿ ಕಾಗೆ ಮಾತ್ರ ಒಂದು ಇರಲ್ಲ. ಇದು ಒಂದು ಕಾಗೆನೂ ಈ ಬೆಟ್ಟದಲ್ಲಿ ಎಲ್ಲೂ ವಾಸ ಇರಲ್ಲ. ಹಂಗಾಗಿ ಇದು ಬಹಳ ಪುಣ್ಯಕ್ಷೇತ್ರ. ಮೈಸೂರಿನ ಅರಸರಾದ ಚಿಕ್ಕದೇವರಾಯ ಒಡೆಯರ್ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿದ್ದು, ಅವರ ಹೆಸರನ್ನೇ ಈ ಕ್ಷೇತ್ರಕ್ಕೆ ಇಡಲಾಗಿದ್ದು, ಕ್ರಮೇಣ ಅದು ದೇವರಾಯನ ದುರ್ಗವೆಂದು ಮಾರ್ಪಟ್ಟಿದೆ. ಇತಿಹಾಸದ ಹೆಜ್ಜೆ ಗುರುತುಗಳು, ಭಕ್ತಿಯ ದಿವ್ಯತೆ, ಪ್ರಕೃತಿಯ ಅಪ್ರಮತೆ ಎಲ್ಲವನ್ನೂ ಒಂದೆಡೆ ಕಾಣಬೇಕೆಂದರೆ ನಾವು ದೇವರಾಯನ ದುರ್ಗಕ್ಕೆ ಬರಬೇಕು. ದೇವರಾಯನ ದುರ್ಗ ಕೇವಲ ಇತಿಹಾಸ, ಪೌರಾಣಿಕತೆಯನ್ನಷ್ಟೇ ಮೈಗೂಡಿಸಿಕೊಳ್ಳದೆ ಅನೇಕ ವನವೈವಿಧ್ಯಗಳು, ವನ್ಯಜೀವಿಗಳು, ಪಕ್ಷಿ ಸಂಕುಲಗಳಿಂದ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುವ ತಾಣವಾಗಿದೆ. ನಾವು ಈ ರೀತಿ ಸ್ವಚ್ಛಂದವಾಗಿ ಪ್ರಕೃತಿಯ ಸೊಬಗಿನ ನಡುವೆ ಅಲ್ಲಲ್ಲಿ ಕಾಣಸಿಗುವ ವ್ಯೂ ಪಾಯಿಂಟ್ಸ್ಗಳಲ್ಲಿ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಬೆಟ್ಟ ಹತ್ತಿದರೆ ನಮಗೆ ಮೊದಲು ಸ್ವಾಗತಿಸುವುದು ಶ್ರೀರಾಮರ ಕಪಿಸೇನೆ. ಅವುಗಳಿಗೊಂದು ಹಾಯ್ ಹೇಳುತ್ತಾ ಮುಂದೆ ಬಂದರೆ ನಮಗೆ ಕೆಳಗಿನ ಬೆಟ್ಟದಲ್ಲಿ ಭವ್ಯವಾದ ಶ್ರೀ ಭೋಗ ನರಸಿಂಹಸ್ವಾಮಿಯ ದೇವಸ್ಥಾನ ಕಂಡುಬರುತ್ತದೆ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಹೊಯ್ಸಳರ ಶೈಲಿಯನ್ನು ಹೋಲುತ್ತದೆ. ಆದರೆ ಈ ದೇವಸ್ಥಾನದ ಮೂಲ ವಿಗ್ರಹವನ್ನು
ಮಹರ್ಷಿ ದೂರ್ವಾಸರು ಪ್ರತಿಷ್ಠಾಪನೆ ಮಾಡಿದರು ಎಂಬ ಮಾತಿದೆ. ದೂರ್ವಾಸ ಮುನಿಗಳು ಇಲ್ಲಿ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಧನ್ಯರಾದರೆಂದು ಅನೇಕ ಸ್ಥಳೀಯರು ಹೇಳುತ್ತಾರೆ. ಈ ದೇವಸ್ಥಾನದ ಪ್ರಾಂಗಣದಲ್ಲೇ ಲಕ್ಷ್ಮೀ ದೇವಿಯ ದೇವಸ್ಥಾನವಿದ್ದು, ಭೋಗ ನರಸಿಂಹ ಕ್ಷೇತ್ರವು ಜನಗಳ ಇಚ್ಛೆಯನ್ನು ಪೂರೈಸುತ್ತಾ ಜನರ ಇಷ್ಟ ದೈವವಾಗಿ ನೆಲೆಸಿದ್ದಾರೆ. ಈ ರೀತಿ ಕೆಳಭಾಗದ ಪರ್ಯಟನೆ ಮುಗಿಸಿ ಬೆಟ್ಟದ ಮತ್ತೊಂದು ಹಂತವಾದ ಶ್ರೀ ಯೋಗ ನರಸಿಂಹರ ದೇವಾಲಯಕ್ಕೆ ಹೊರಟರೆ ಆ ಬೆಟ್ಟವನ್ನು ಸಹ ಮುಕ್ಕಾಲು ಭಾಗ ಸುಗಮ ರಸ್ತೆಯಲ್ಲೇ ಹತ್ತಬಹುದು. ಆದರೆ ದೇವಸ್ಥಾನದವರೆಗೆ ಮೆಟ್ಟಿಲುಗಳನ್ನು ಏರುತ್ತಲೇ ಹೋಗಬೇಕು. ಈ ಬೆಟ್ಟದಲ್ಲಿರುವ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯು ಇಲ್ಲಿ ಪ್ರತಿಷ್ಠಾಪನೆಯಾದ ಕಥೆಯೇ ಒಂದು ವಿಶೇಷ. ಯುಗಾಂತರದಲ್ಲಿ ಬ್ರಹ್ಮದೇವರು ಶ್ರೀಮನ್ನಾರಾಯಣರನ್ನು ಧ್ಯಾನಿಸುತ್ತಾ ಕಠಿಣ ತಪಸ್ಸು ಮಾಡುತ್ತಾರೆ. ಅವರ ತಪಸ್ಸಿಗೆ ಒಲಿದ ನಾರಾಯಣ ಲಕ್ಷ್ಮೀ ನರಸಿಂಹನಾಗಿ ಅವರಿಗೆ ದರ್ಶನ ನೀಡುತ್ತಾರೆ. ಹಾಗಾಗಿ ಇಲ್ಲಿ ಬ್ರಹ್ಮದೇವರೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಅದಲ್ಲದೆ ಇಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವನ್ನು ವಿಶ್ವದ ಮೊಟ್ಟ ಮೊದಲ ಪ್ರತಿಷ್ಠಾಪಿತ ಲಕ್ಷ್ಮೀ ನರಸಿಂಹ ಎಂದೂ ಸಹ ಹೇಳಲಾಗುತ್ತದೆ. ಇಲ್ಲಿ ಯೋಗ ಮುದ್ರೆಯಲ್ಲಿ ಇರುವ ಯೋಗ ನರಸಿಂಹಸ್ವಾಮಿಯ ಮೂರ್ತಿ ಮೊದಲು ಗಾಳಿಯಲ್ಲೇ ನೆಲೆಯಾಗಿತ್ತಂತೆ. ಪ್ರತಿಷ್ಠಾಪಿತ ವಿಗ್ರಹಕ್ಕೆ ಬ್ರಹ್ಮದೇವರು ಕುಂಭಾಭಿಷೇಕ ಮಾಡಲು ಗಂಗೆಯನ್ನು ಹುಡುಕುತ್ತಿದ್ದಾಗ ಸ್ವಾಮಿಯ ಪಾದದಿಂದ ಗಂಗೆ ಹೊರಹೊಮ್ಮುತ್ತಾಳೆ. ಆ ನೀರು ನರಸಿಂಹ ತೀರ್ಥವಾಗಿ ದೇವಸ್ಥಾನದ ಪಕ್ಕದಲ್ಲೇ ಪುಷ್ಕರಣಿ ನಿರ್ಮಿತವಾಗಿದೆ. ಈ ಬೆಟ್ಟದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಶ್ರೀರಾಮ ಭಕ್ತ ಹನುಮಂತ ಮತ್ತು ಶ್ರೀಮನ್ನಾರಾಯಣನ ವಾಹನ ಗರುಡ ದೇವನ ಗುರುತುಗಳು ಬಂಡಿಯ ಮೇಲೆ ಅಲ್ಲಲ್ಲಿ ಕೆತ್ತಿರುವುದನ್ನು ಸಹ ನೋಡಬಹುದು. ಮೇಲ್ಗಡೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ, ಮೇಲ್ಗಡೆ ಬೆಟ್ಟದಲ್ಲಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮದೇವರ ತಪಸ್ಸಿನ ಫಲವಾಗಿ ನೆಲೆಗೊಂಡವನು. ಕೆಳಗಡೆ ದೂರ್ವಾಸ ಮುನಿಗಳ ಪ್ರತಿಷ್ಠಾಪನೆ, ಕೆಳಗಡೆ ದೇವಸ್ಥಾನ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕರೀತಾರೆ. ಇದು ಮತ್ತು ಗರುಡ ಆಂಜನೇಯ ಏಕಶಿಲೆಯಲ್ಲಿ ಕಡ್ದಿರೋದು. ಗರುಡ ಮತ್ತು ಆಂಜನೇಯ, ಮಧ್ಯದಲ್ಲಿ ಶ್ರೀರಾಮ. ಹಿಂದೆ ಒಂದು ಜಮುನೆಹಳ್ಳಿ ಮರ ಇತ್ತಂತ್ರಿ, ಅದು ವರ್ಷಕ್ಕೆ 2 ಹಣ್ಣು ಬಿಡ್ತಾಯಿತ್ತು. 2 ಹಣ್ಣು ಬಿಟ್ಟಾಗ ಗರುಡ ಒಂದು ಆಂಜನೇಯ ಒಂದು ತಿನ್ಕೊಂಡು ಹೋಗ್ತಾಯಿದ್ರು. ಒಂದು ವರ್ಷ ಒಂದೇ ಹಣ್ಣು ಬಿಟ್ಟೈತ್ರಿ. ಆ ಹಣ್ಣಿಗೋಸ್ಕರ ಗರುಡ ಮತ್ತು ಆಂಜನೇಯ ಒಟ್ಟಿಗೆ ಬಂದವ್ರಿ. ಇದು ನನಗೆ ಸೇರಬೇಕಾದ್ದು ಅಂತ ಗರುಡ, ಇಲ್ಲ ಇಲ್ಲಿ ನನಗೆ ಸೇರಬೇಕಾದ್ದು ಅಂತ ಆಂಜನೇಯ. ಇಬ್ಬರಿಗೂ ಜಗಳ ಪ್ರಾರಂಭ ಆಗೈತ್ರಿ. ಅಷ್ಟರಲ್ಲೇ ರಾಮದೇವ್ರಿಗೆ ಗೊತ್ತಾಗಿ, ಈ ಹಣ್ಣು ನಿಮ್ಮಿಬ್ಬರಿಗೂ ಸೇರೋಂಗಿಲ್ಲ, ಇದು ಋಷಿಮುನಿಗಳಿಗೆ ಸೇರಬೇಕಾದ್ದು, ನಿಮಗೆ ಬೇರೆ ಹಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗರುಡಂಗೆ ದ್ರಾಕ್ಷಿ ಕೊಟ್ಟಿದ್ದಾನೆ, ಆಂಜನೇಯಗೆ ಬಾಳೆಹಣ್ಣು ಕೊಟ್ಟು ಇಬ್ಬರನ್ನೂ ಸಮಾಧಾನ ಮಾಡಿದ್ದಾನೆ. ಹೀಗೆ ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಕಥೆ ಇದ್ದೇ ಇರುವುದು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಪಿ ಸೈನ್ಯಕ್ಕೂ ಗರುಡ ಮಹಾರಾಜನಿಗೂ ಬಹಳಷ್ಟು ಪ್ರಾಮುಖ್ಯತೆ ಸಿಗುವುದು ವಿಶೇಷ.
ದೇವರಾಯನದುರ್ಗ ಹಲವು ಕೌತುಕಗಳ ಆಗರ. ಇಲ್ಲಿ ಅನೇಕ ಆಯುರ್ವೇದ ಮೂಲದ ಔಷಧಿ ಗಿಡಮೂಲಿಕೆಗಳು ಸಿಗುತ್ತವೆ. ತಪಸ್ವಿಗಳ ತಪೋಭೂಮಿಯಾದ ದೇವರಾಯನದುರ್ಗ ಹಲವಾರು ನದಿಗಳ ಜಲಮೂಲವೂ ಹೌದು. ಜಯ ಮತ್ತು ಮಂಗಳ ಎಂಬ 2 ನದಿಗಳು ದೇವರಾಯನದುರ್ಗದಲ್ಲೇ ಹುಟ್ಟುತ್ತವೆ. ಮತ್ತೆ ಒಂದಾಗಿ ಜಯಮಂಗಳ ನದಿಯಾಗಿ ಹರಿದು ಬಿಸಿಲ ನಾಡಿಗೆ ಜೀವಸೆಲೆಯಾಗುತ್ತದೆ. ದೇವರಾಯನದುರ್ಗ ನೋಡಿದ ಮೇಲೆ ಮಿಸ್ ಮಾಡದೆ ನೋಡಲೇಬೇಕಾದ ಮತ್ತೊಂದು ಸ್ಥಳ ನಾಮದ ಚಿಲುಮೆ. ಬೆಟ್ಟದಿಂದ ಸುಮಾರು 3 ಕಿಲೋಮೀಟರ್ ಇರುವ ಈ ಸ್ಥಳವನ್ನು ದೇವರಾಯನದುರ್ಗಕ್ಕೆ ಬಂದವರ್ಯಾರೂ ತಪ್ಪಿಸುವುದಿಲ್ಲ. ಏಕೆಂದರೆ ಇದರ ಮೂಲ ಇರುವುದು ರಾಮಾಯಣ ಕಾಲದ್ದು. ಆ ದಿನಗಳಲ್ಲಿ ರಾಮ, ಸೀತೆ, ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಇಲ್ಲಿಯೂ ಸಹ ತಂಗಿದ್ದರಂತೆ. ಆ ಸಮಯದಲ್ಲಿ ಶ್ರೀರಾಮನಿಗೆ ನಾಮಧಾರಣೆ ಮಾಡಲು ಬಿಳಿಯ ತಿರುಮಣ್ಣು ಸಿಗಲಿಲ್ಲ. ಅದಕ್ಕಾಗಿ ಶ್ರೀರಾಮನು ಒಂದು ಬಂಡೆಗೆ ಬಾಣ ಹೊಡೆದಾಗ ಅಲ್ಲಿ ನೀರು ಚಿಮ್ಮುತ್ತದೆ. ಅದರೊಂದಿಗೆ ತಿರುಮಣ್ಣು ಸಹ ಸಿಗುತ್ತದೆ ಎಂಬ ಪೌರಾಣಿಕ ಹಿನ್ನೆಲೆ ಇದೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೀರು ಸದಾ ಚಿಲುಮೆಯಂತೆ ಚಿಮ್ಮುತ್ತಿರುತ್ತದೆ. ಈ ನೀರು ಎಂತಹ ಬಿರು ಬೇಸಿಗೆಯಲ್ಲೂ ನಿಲ್ಲದೆ ಚಿಮ್ಮುತ್ತಿರುವುದೇ ಒಂದು ಕೌತುಕ ಎನ್ನಬಹುದು. ಹಾಗಾಗಿ ಸೀತಾರಾಮರು ನಡೆದಾಡಿದ ಈ ಪುಣ್ಯಭೂಮಿಗೆ ನಾವು ಹೋಗಿ ಬರುವುದೇ ಒಂದು ಪುಣ್ಯದ ಕಾರ್ಯವಲ್ಲವೇ? ಕಂಟಿನ್ಯೂಸ್ ಆಗಿ ಬರ್ತಾಯಿದೆ. ಫಿಲ್ಟರ್ ವಾಟರ್ಗಿಂತ ತುಂಬ ಚೆನ್ನಾಗಿದೆ ಕುಡಿಯೋಕ್ಕೆ ಮಾತ್ರ. ನಾಮದ ಚಿಲುಮೆಯ ನಂತರ ಅಲ್ಲೇ ಇರುವ ಜಿಂಕೆ ಪಾರ್ಕ್ನಲ್ಲಿ 100 ಜಿಂಕೆಗಳನ್ನು ಒಟ್ಟಾಗಿ ನೋಡಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಬೆಟ್ಟದಿಂದ ಇಳಿದು ಬಂದವರು ಅದೇ ಮಾರ್ಗವಾಗಿ ಕೊರಟಗೆರೆ ರಸ್ತೆಯಲ್ಲಿ 30 ನಿಮಿಷ ಡ್ರೈವ್ ಮಾಡಿದರೆ ಪರಮ ಶಕ್ತಿಪೀಠ ಶ್ರೀ ಲಕ್ಷ್ಮೀ ದೇವಿಯ ಆರಾಧ್ಯ ಸ್ಥಳ, ಬೇಡಿ ಬಂದ ಭಕ್ತರ ಕಾಪಾಡುತ್ತಾ ನೆಲೆ ನಿಂತ ಶ್ರೀ ಲಕ್ಷ್ಮೀ ಅಮ್ಮನ ಪುಣ್ಯಕ್ಷೇತ್ರ ಗೊರವನಹಳ್ಳಿಗೆ ಭೇಟಿ ನೀಡಬಹುದು. ಇಲ್ಲಿ ಕಮಲಮ್ಮ ಅಂತ ಒಂದು ಅಜ್ಜಿ ಇದ್ದರು. ನಾವು ತುಂಬ ಇವಾಗ 40 ವರ್ಷದ 50 ವರ್ಷದ ಕೆಳಗಡೆ ಬರ್ತಾಯಿದ್ವಿ. 40 ವರ್ಷದ ಕೆಳಗಡೆ ಆಗೆಲ್ಲನೂ ಒಳಗಡೆ ದೇವಸ್ಥಾನ ತನಕ ಹೋಗ್ತಾಯಿದ್ವಿ. ಸುತ್ತ ಒಳಗಡೆ ಇದೈತಿ, ದೇವ್ರುಗಳೈತೆ. ಅಕ್ಕಪಕ್ಕದಲ್ಲಿ ನಾಗಪ್ಪ, ಹುತ್ತ ಎಲ್ಲ ಐತೆ. ಒಳಗಡೆ ಮೂಲ ವಿಗ್ರಹ ಐತೆ. ಅದೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ನದಿ ಓಡುತ್ತೆ. ನದಿಲೆಲ್ಲ ಸ್ನಾನ ಮಾಡಿ ಮಕ್ಕಳೆಲ್ಲ ಈಜೊಡ್ದು ಇದೆಲ್ಲ ನಡೀತಾ. ಅವ್ರ ಮನೇಲಿ ಊಟ ಎಲ್ಲ ಹಾಕ್ತಾಯಿದ್ರು. ಅಲ್ಲೆಲ್ಲ ಇದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು. ಗೊರವನಹಳ್ಳಿಗೆ ಬೆಂಗಳೂರಿನಿಂದ ತುಮಕೂರು, ಕೊರಟಗೆರೆ ಎಲ್ಲೆಡೆಯಿಂದ ಬಹಳಷ್ಟು ಸಾರಿಗೆ ವ್ಯವಸ್ಥೆ ಇದ್ದು ಇದು ಕರ್ನಾಟಕದ ಅತ್ಯಂತ ಶಕ್ತಿಯುತ ಎಂದು ಹೆಸರಾದ ಲಕ್ಷ್ಮೀ ದೇವಸ್ಥಾನವೆನ್ನಬಹುದು. ಗೊರವನಹಳ್ಳಿಯ ದಿವ್ಯ ಶಕ್ತಿಯ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಅಬ್ಬಯ್ಯ ಎಂಬ ರೈತನೊಬ್ಬ ಮುಂಜಾನೆ ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಹೆಣ್ಣು ಧ್ವನಿ ನನ್ನನ್ನು ಇಲ್ಲಿಂದ ಕರೆದೊಯ್ಯು ಎಂದು ಕೇಳುತ್ತದೆ. ಮಾತೆಯ ಆಜ್ಞೆಯಂತೆ ಅಬ್ಬಯ್ಯ ಅಲ್ಲಿ ದೊರೆತ ಸ್ವಯಂಭೂ ಮಾತೆಯ ಮಣ್ಣಿನ ಮೂರ್ತಿಯನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪಿಸುತ್ತಾನೆ. ಅದೇ ದೇವಸ್ಥಾನ ಇಂದು ತನ್ನ ಭಕ್ತಿ, ಶಕ್ತಿ, ಶ್ರದ್ಧೆಯಿಂದ
ದೊಡ್ಡ ಪುಣ್ಯಕ್ಷೇತ್ರವಾಗಿ ಬೆಳೆದಿದೆ. ಅಮ್ಮನವರ ದೇವಸ್ಥಾನ ನಿರ್ಮಾಣದ ಹಿಂದೆಯೂ ಒಂದು ದೊಡ್ಡ ಕಥೆ ಇದೆ. ಈ ಊರಿಗೆ ಕಳ್ಳತನಕ್ಕೆಂದು ಬಂದು ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ ಕಳ್ಳರಿಗೆ ಕಣ್ಣುಗಳು ಹೋಗುತ್ತಿದ್ದವಂತೆ. ನಂತರ ಊರ ಜನರ ಆಣತಿಯಂತೆ ಅಮ್ಮನ ದೇವಸ್ಥಾನ ನಿರ್ಮಿಸಿದಾಗ ಅವರಿಗೆ ಮತ್ತೆ ಕಣ್ಣು ಬಂತೆಂಬ ನಿದರ್ಶನ ಸಹ ಸಿಗುತ್ತದೆ. ಈ ರೀತಿ ನಿರ್ಮಾಣವಾದ ಸುಮಾರು 800ರಿಂದ 1000 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಸಂತಾನ ಭಾಗ್ಯ, ಐಶ್ವರ್ಯ ಭಾಗ್ಯ, ಭಕ್ತರ ಕಷ್ಟ ಪರಿಹಾರಕ್ಕೆ ಜಗತ್ಪ್ರಸಿದ್ಧಿ ಎನ್ನಬಹುದು. ಕಳ್ಳರು ನುಗ್ಬಿಟ್ರಂತೆ. ಕಳ್ಳರು ನುಗ್ಬಿಟ್ಟು ಅಲ್ಲೇ ಬಡಬೆ ಎಲ್ಲ ಮಸ್ತಾಗಿ ಬದುಕ್ತಾ ಇದ್ರಂತಲ್ವೇ. ಕಳ್ಳರು ನುಗ್ಬಿಟ್ರಂತಲ್ವೇ. ಕಳ್ಳರು ನುಗ್ಬಿಟ್ಲೆ ಅಲ್ಲೇ ಹಂಗೆ ನಿಂತ್ಕೊಬಿಟ್ರಂತೆ. ಆ ಕಳ್ಳರು ಏನು ಮಾಡಿದ್ರಂತೆ, ನಾವು ಗುಡಿ ಕಳಿಸ್ತೀನಿ, ನಾನು ಗುಡಿ ಕಳಿಸ್ತೀನಿ ಬಿಡವ ಅಂದ್ರಂತೆ ಕಳ್ಳರು. ಆಗ ಬಿಟ್ಬಿಟ್ರಂತೆ, ಕಳ್ಳರ ಬಿಟ್ಬಿಟ್ರಂತೆ. ಅವರು ಇದು ಕಳ್ಳರ ಕಳಿಸೋದ ಗುಡಿ ಅಂತ ಈಗ ಹೇಳ್ತದೆ ಇದ್ರೊಳಗೆ ಎಪ್ಪೆನಲ್ಲಿ. ಹಂಗೆ ಇವು ದೇವರು ಒಬ್ಬ ಕೆರೆಯಿಂದ ಬಂದಿರೋದು, ಮಹಾಲಕ್ಷ್ಮಿ ಕೆರೆಯಿಂದ, ಕಾಡಲ್ಲಿಂದ ಕೆರೆಯಿಂದ ಬಂದಿರೋ ಲಕ್ಷ್ಮಿ. ಗೊರವನಹಳ್ಳಿಗೆ ಸುಮಾರು ಬೆಂಗಳೂರು, ಮೈಸೂರು, ಹೊರನಾಡು, ತಮಿಳುನಾಡು, ಈ ಕಡೆ ಆಂಧ್ರ ಪ್ರದೇಶ, ಈ ಕಡೆಯಿಂದ ಎಲ್ಲನೂ ಭಕ್ತರು ಬಂದು ಮದುವೆ ಆಗದ ಇರೋಂಥ ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈಗಲೂ ಸಹಿತವಾಗಿ ಮಡ್ಲಕ್ಕಿ ಕಟ್ಟಿ ಕರಿಮಣಿ ಮತ್ತು ಬಳೆನ ತೊಗೊಂಡೋದ್ರೆ ಅವರಿಗೆ ಈಗಲೂ ಕೂಡ ವಿತಿನ್ ಒಂದು 2-3 ತಿಂಗಳಲ್ಲಿ ಮದುವೆ ಸೆಟ್ ಆಗುತ್ತೆ. ಒಳ್ಳೊಳ್ಳೆ ವರರೇ ಸಿಗುತ್ತಾ ಇದ್ದಾರೆ. ಹೀಗಾಗಿ ಬಹಳ ಜನ ಭಕ್ತರು ಈಗ ಬೆಂಗಳೂರಲ್ಲೇ ನೆಲೆಸಿದ್ದಾರೆ. ಇದು ಬಹಳ ಪುಣ್ಯವಾದ ಕ್ಷೇತ್ರ. ಇದು ತಲತಲಾಂತರವಾಗಿ ನಡೆದು ಬಂದಂಥ ಮಹಾಲಕ್ಷ್ಮಿ ಕ್ಷೇತ್ರ. ಅಮ್ಮನವ್ರು ಇಲ್ಲಿ ನೆಲೆಸಿ ಎಲ್ಲರಿಗೂ ಕೂಡ ಸರ್ವಾಭಿಷ್ಟ ಪ್ರಧಾನೆ ಅಂತಂದೇಳ್ಬಿಟ್ಟು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆಯ ದಿನಗಳಲ್ಲಿ ಲಕ್ಷ್ಮೀ ಅಮ್ಮನವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯಲಿದ್ದು, ಅಂದು ಸಾವಿರಾರು ಜನರು ಇಲ್ಲಿಗೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿನಿತ್ಯದ ಅನ್ನದಾಸೋಹ, ಚಿಕ್ಕ ಮಟ್ಟದ ಶಾಪಿಂಗ್ ಸೌಲಭ್ಯ ಎಲ್ಲವೂ ಪ್ರವಾಸಿಗರಿಗೆ ಆಡೆಡ್ ಬೋನಸ್ ಎನ್ನಬಹುದು. ಗೊರವನಹಳ್ಳಿ ಲಕ್ಷ್ಮೀ ಕ್ಷೇತ್ರಕ್ಕೆ ಬಂದವರು ತಪ್ಪದೇ ಭೇಟಿ ನೀಡಬೇಕಾದ ಸ್ಥಳ ಕಮಲಮ್ಮನವರ ಗದ್ದುಗೆ. ಇಲ್ಲಿ ಲಕ್ಷ್ಮೀ ತಾಯಿಯ ಆರಾಧ್ಯ ಭಕ್ತರು ಆದ ಕಮಲಮ್ಮನವರ ಗದ್ದುಗೆ ಇದ್ದು, ಭಕ್ತರು ಇಲ್ಲಿಗೂ ಸಹ ಭೇಟಿ ನೀಡಿ ಅವರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ದೇವಸ್ಥಾನ ದರ್ಶನ, ಪ್ರಸಾದ ಸ್ವೀಕಾರವಾದ ನಂತರ 1 ಕಿಲೋಮೀಟರ್ ದೂರದಲ್ಲಿ ಸುಂದರ ಪೀತಾ ಜಲಾಶಯವಿದ್ದು, ಈ ಜಲಾಶಯದ ಮೇಲಿನ ಸುಂದರ ವಾಕ್ ನಮ್ಮನ್ನು ರಿಲ್ಯಾಕ್ಸ್ ಆಗುವಂತೆ ಮಾಡುತ್ತದೆ. ಹೀಗೆ
ಭಕ್ತಿ, ಶಕ್ತಿ, ನೈಸರ್ಗಿಕ ತಾಣವಾಗಿರುವ ಗೊರವನಹಳ್ಳಿ ಮತ್ತು ದೇವರಾಯನ ದುರ್ಗ ಒಂದು ದಿನದ ಪ್ರವಾಸಕ್ಕೆ ಪ್ರಶಸ್ತವಾದ ಸ್ಥಳಗಳೆನ್ನಬಹುದು. ಮಿಸ್ ಮಾಡದೆ ನೋಡಿ ಬನ್ನಿ.